ಇದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆಗಿರ್ತಕ್ಕಂಥದ್ದು ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ. ಮತ್ತು ಅನುಷ್ಠಾನ ಇಲಾಖೆಯಲ್ಲಿ ಖರ್ಚಾಗಿರ್ತಕ್ಕಂಥದ್ದು ತೋಟಗಾರಿಕೆ ಇಲಾಖೆಯಲ್ಲಿ ಒಟ್ಟು 5 ಕಾಮಗಾರಿಗಳನ್ನು ಮಾಡಿರ್ತಕ್ಕಂಥದ್ದು ವೈಯಕ್ತಿಕವಾಗಿ. ಈ 5 ಕಾಮಗಾರಿಗಳಿಗೆ ಸಾಮಗ್ರಿಗಾಗಿ ಖರ್ಚಾಗಿರ್ತಕ್ಕಂಥದ್ದು 1,97,918 ರೂಪಾಯಿ ಖರ್ಚಾಗಿರ್ತಕ್ಕಂಥದ್ದು. ಮತ್ತೆ ಅದರಂಗೆ ಸಾಮಾಜಿಕ ಅರಣ್ಯ ಫಾರೆಸ್ಟ್ರಿ ಅರಣ್ಯ ಇಲಾಖೆಯಲ್ಲಿ ಕಾಮಗಾರಿ ಆಗಿರ್ತಕ್ಕಂಥವು 2 ಕಾಮಗಾರಿಗಳು. ಈ 2 ಕಾಮಗಾರಿಗಳಿಗೆ ಕೂಲಿಗಾಗಿ ಖರ್ಚಾಗಿರ್ತಕ್ಕಂಥದ್ದು 29,88,200 ರೂಪಾಯಿ. ಅದ್ರಂಗೆ ಕೂಲಿಗಾಗಿ ಸಾಮಗ್ರಿಗಾಗಿ ಖರ್ಚಾಗಿರ್ತಕ್ಕಂಥದ್ದು 2,85,970 ರೂಪಾಯಿ. ಈ ರೀತಿಯಾಗಿ ಒಂದು ಸಾಮಾಜಿಕ ಅರಣ್ಯ ಫಾರೆಸ್ಟ್ರಿ ಇಲಾಖೆಯಲ್ಲಿ ಖರ್ಚಾಗಿರ್ತಕ್ಕಂಥದ್ದು 2 ಕಾಮಗಾರಿಗಳಿಗೆ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ. ಮತ್ತೆ ಅದರಂಗೆ ಪಂಚಾಯತ್ ರಾಜ್ ಇಲಾಖೆಯಲ್ಲಿ 2 ಕಾಮಗಾರಿ ಆಗಿರ್ತಕ್ಕಂಥದ್ದು. ಒಂದು ಕಾಮಗಾರಿ ಸರ್ಕಾರಿ ಶಾಲಾ ಕಟ್ಟಡ ಶೌಚಾಲಯ, ಒಂದು ಕಾಮಗಾರಿ ಮತ್ತು ಕಸ ವಿಲೇವಾರಿ ಘಟಕ ಮಾಡಿರ್ತಕ್ಕಂಥದ್ದು. ಈ ಕಾಮಗಾರಿ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಒಟ್ಟು ಕೂಲಿಗಾಗಿ ಖರ್ಚಾಗಿರ್ತಕ್ಕಂಥದ್ದು 1,32,720 ರೂಪಾಯಿ ಕೂಲಿಗಾಗಿ ಖರ್ಚಾಗಿರ್ತಕ್ಕಂಥದ್ದು. ಅದರಂಗೆ ಸಾಮಗ್ರಿಗಾಗಿ ಖರ್ಚು ಮಾಡಿದ್ದು 17,39,950 ರೂಪಾಯಿ ಸಾಮಗ್ರಿಗಾಗಿ ಖರ್ಚಾಗಿರ್ತಕ್ಕಂಥದ್ದು. ಒಟ್ಟು ಸಾಮಗ್ರಿ ಮತ್ತು ಕೂಲಿ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಖರ್ಚು ಮಾಡಿರ್ತಕ್ಕಂಥದ್ದು 18,72,670 ರೂಪಾಯಿ ಕೂಲಿ ಮತ್ತು ಸಾಮಗ್ರಿ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ನರೇಗಾ ಯೋಜನೆ ಅಡಿಯಲ್ಲಿ ಖರ್ಚು ಮಾಡಿರ್ತಕ್ಕಂಥದ್ದು. ಒಟ್ಟು ಈ ಇಲಾಖೆ ಅನುಷ್ಠಾನ ಇಲಾಖೆಯವರು ಸಾಮಾಜಿಕ ಪರಿಶೋಧನೆಗೆ 9 ಕಡತಗಳು ಹಾಜರುಪಡಿಸಬೇಕಾಗಿತ್ತು. ನಮ್ಗೆ ಸುಮಾರು 6 ದಿನ ನಾವು ಸಾಮಾಜಿಕ ಪರಿಶೋಧನೆ ಗ್ರಾಮ ಪಂಚಾಯತಿಯಲ್ಲಿ ನಡೀತಕ್ಕಂಥ ಪ್ರಕ್ರಿಯೆ ಇರೋದ್ರಿಂದ ಆ 6 ದಿನದಲ್ಲಿ 9 ಈ ಇಲಾಖೆವಾರು ಕಡತಗಳು ನಮ್ಗೆ ಸಾಮಾಜಿಕ ಪರಿಶೋಧನೆಗೆ ಸಲ್ಲಿಸಿರುವುದಿಲ್ಲ. ಆದ ಕಾರಣಕ್ಕಾಗಿ ಈ ಎಲ್ಲಾ 3 ಇಲಾಖೆದವರು 9 ಕಡತ ಸಲ್ಲಿಸದೇ ಇರೋದ್ರಿಂದ ಈ ಮೊತ್ತ 26,54,758 ರೂಪಾಯಿ ಆಕ್ಷೇಪಣೆಗೆ ನಮ್ಮ ಸಾಮಾಜಿಕ ಪರಿಶೋಧನಾ ತಂಡದಿಂದ ಈ ಗ್ರಾಮ ಸಭೆಯಲ್ಲಿ ಆಕ್ಷೇಪಣೆಗೆ ಮಂಡಿಸ್ತಾ ಇದ್ದೀವಿ. ಸುಮಾರು ತೋಟಗಾರಿಕೆ ಇಲಾಖೆ ಮತ್ತು ಸಾಮಾಜಿಕ ಅರಣ್ಯ ಪಂಚಾಯತ್ ರಾಜ್ ಇಲಾಖೆ 3 ಇಲಾಖೆದವರು ಒಟ್ಟು 9 ಕಾಮಗಾರಿ ಕಡತಗಳನ್ನು ನಮಗೆ ಹಾಜರುಪಡಿಸಿರುವುದಿಲ್ಲ. ಆದ್ದರಿಂದ ಈ ಮೊತ್ತವನ್ನು ಆಕ್ಷೇಪಣೆಗೆ ಮಂಡಿಸ್ತಾ ಇದ್ದೀವಿ. ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆಗಿರ್ತಕ್ಕಂಥ ಕಾಮಗಾರಿಗಳು ವಿವರ ಹೇಳ್ತೀನಿ ನೋಡ್ರಿ. ಯಾವ್ಯಾವ ಕಾಮಗಾರಿ ಆಗಿರ್ತಾವ ಅಂತೇಳಿ ಒಟ್ಟು ಖರ್ಚಿಂದ ಹೇಳಿದ್ದೀನಿ ನಿಮ್ಗೆ. ಭಟ್ರಗ ಗ್ರಾಮ ಸರ್ಕಾರಿ ಪ್ರಾಥಮಿಕ ಶಾಲೆ ಕಾಂಪೌಂಡ್ ವಾಲ್ ನಿರ್ಮಾಣ ಮತ್ತು ಭಟ್ರಗ ಗ್ರಾಮದ ಸಹಿಪ್ರ ಶಾಲೆ ಆಟದ ಮೈದಾನ ಮತ್ತು ದಂಗಾಪುರ ಗ್ರಾಮದ ಸರ್ವೆ ನಂಬರ್ 11 ಅರಣ್ಯ ಪ್ರದೇಶ ಒಗ್ಗಟ್ಟು ಉಳೆತ್ತುವುದು ಮತ್ತು ದಂಗಾಪುರ ಗ್ರಾಮದ ಶಿವಶರಣ ಗುರಪ್ಪ ಮುಜ್ಜಿ ಅವರ ಮನೆ ನಿರ್ಮಾಣ ಮನೆಗಾಗಿ ಎಣ್ಣೆ ಹಾಕಿರ್ತಕ್ಕಂಥದ್ದು. ಮತ್ತು ದಂಗಾಪುರ ಗ್ರಾಮದ ಸುಕ್ಕಣ್ಣ ಎಸ್ ಜವಳಿ ಅವರ ಮನೆ ನಿರ್ಮಾಣ ಮತ್ತು ದಂಗಾಪುರ ಗ್ರಾಮದ ಗುಂಡಪ್ಪ ಯಲ್ಲಪ್ಪ ಕಡಗಜ್ಜಿ ಅವರ ಮನೆ ನಿರ್ಮಾಣ ಮತ್ತು ದಂಗಾಪುರ ಗ್ರಾಮದ ಮಾನಂದ್ ದತ್ತಪ್ಪ ಮನೆ ನಿರ್ಮಾಣ ಮತ್ತು ದಂಗಾಪುರ ಗ್ರಾಮದ ಮಲ್ಲಮ್ಮ ಭಗವಂತ್ ಜಮಾದಾರ್ ಸರ್ವೆ ನಂಬರ್ 13ರಲ್ಲಿ ಬದು ನಿರ್ಮಾಣ ಕಾಮಗಾರಿ ಮತ್ತು ದಂಗಾಪುರ ಗ್ರಾಮದ ಲಲಿತಾ ಮನೋಹರ್ ಅವರ ಮನೆ ನಿರ್ಮಾಣ ಮತ್ತು ದಂಗಾಪುರ ಗ್ರಾಮದ ಶಿವಪುತ್ರ ಚಂದಪ್ಪ ಆಳಂದ್ ಸರ್ವೆ ನಂಬರ್ 87ರಲ್ಲಿ ಬದು ನಿರ್ಮಾಣ ದಂಗಾಪುರ ಗ್ರಾಮದ ಶಿವಪುರಪ್ಪ ಚಂದಪ್ಪ ಸರ್ವೆ ನಂಬರ್ 20ರಲ್ಲಿ ಬದು ನಿರ್ಮಾಣ ಭಟ್ರಗ ಗ್ರಾಮದ ಪರಮೇಶ್ವರ ಸಾಯಿಬಣ್ಣ ಪೂಜಾರಿ ಸರ್ವೆ ನಂಬರ್ 62ರಲ್ಲಿ ಬದು ನಿರ್ಮಾಣ ಮತ್ತು ದೇವಲ್ಗಿ ಗ್ರಾಮದ ರಾಮಲಿಂಗ್ ಭೀಮಶಾ ಸರ್ವೆ ನಂಬರ್ 34 ಬದು ನಿರ್ಮಾಣ. ಬಂದಿರೇನ್ರಿ ಯಾರು ರಾಮಲಿಂಗ್ ಭೀಮಶಾ ಹೊಲದಲ್ಲಿ ಬದು ನಿರ್ಮಾಣ ಕಾಮಗಾರಿ ಮಾಡಿರ್ತಕ್ಕಂಥದ್ದು ನೋಡ್ರಿ. ಆಮೇಲೆ ದೇವಂತಿಗೆ ಗ್ರಾಮದ ಹನುಮಂತರಾಯ್ ದತ್ತಾತ್ರೇಯ ಪಾಟೀಲ್ ಸರ್ವೆ ನಂಬರ್ 1 ಬದು ನಿರ್ಮಾಣ ಕಾಮಗಾರಿ ಮಾಡಿರ್ತಕ್ಕಂಥದ್ದು
ಮತ್ತು ಅದರಂಗೆ ದಂಗಾಪುರ ಗ್ರಾಮದ ಗುರಪ್ಪ ಶಿವಶರಣ ಸರ್ವೆ ನಂಬರ್ 88ರಲ್ಲಿ ಬದು ನಿರ್ಮಾಣ. ಮತ್ತು ದಂಗಾಪುರ ಗ್ರಾಮದ ಶಿವರಾಯ ಸಿದ್ದರಾಮಪ್ಪ ಆಳಂಗ್ 87/1ರಲ್ಲಿ ಬದು ನಿರ್ಮಾಣ. ದಂಗಾಪುರ ಗ್ರಾಮದ ಅಂಬವ್ವ ಶರಣಪ್ಪ ಮೇಲ್ಕೇರಿ ಸರ್ವೆ ನಂಬರ್ 78ರಲ್ಲಿ ಬದು ನಿರ್ಮಾಣ. ದಂಗಾಪುರ ಗ್ರಾಮದ ಸುವರ್ಣ ಭೀಮಣ್ಣ ಪೂಜಾರಿ ಹೊಲದಲ್ಲಿ ಬದು ನಿರ್ಮಾಣ. ದಂಗಾಪುರ ಗ್ರಾಮದ ಮಾದೇವಿ ಹನುಮಂತ ಇವರ ಹೊಲದಲ್ಲಿ ಬದು ನಿರ್ಮಾಣ. ಮತ್ತೆ ದಂಗಾಪುರ ಗ್ರಾಮದ ಸಿದ್ದರಾಮಪ್ಪ ಮೇಲಿನ ಮನಿ ಇವರ ಹೊಲದಲ್ಲಿ ಬದು ನಿರ್ಮಾಣ. ದಂಗಾಪುರ ಗ್ರಾಮದ ಕಮಲಾಬಾಯಿ ಮಾದೇವಪ್ಪ ತಳವಾರ್ ಸರ್ವೆ ನಂಬರ್ 117ರಲ್ಲಿ ಬದು ನಿರ್ಮಾಣ. ಮತ್ತು ದಂಗಾಪುರ ಗ್ರಾಮದ ಮಲ್ಲಪ್ಪ ಕಲಬುರ್ಗಿ ಸರ್ವೆ ನಂಬರ್ 71ರಲ್ಲಿ ಬದು ನಿರ್ಮಾಣ. ಭಟ್ರಗ ಗ್ರಾಮದ ಮಲ್ಲಮ್ಮ ನಾನಾಸಾಬ್ ಚಿಂಚೋಳಿ ಇವರ ಮನೆ ನಿರ್ಮಾಣ. ಭಟ್ರಗ ಗ್ರಾಮದ ಸಂಗೀತ ಹನುಮಂತ ಕನ್ನಿ ಇವರ ಮನೆ ನಿರ್ಮಾಣ. ಭಟ್ರಗ ಗ್ರಾಮದ ಶಾಂತಾಬಾಯಿ ಚಂದ್ರಸೆ ಇವರ ಮನೆ ನಿರ್ಮಾಣ. ಮತ್ತು ದೇವಂತಿಗೆ ಗ್ರಾಮದ ಗಂಗಾಬಾಯಿ ರಾಜೇಂದ್ರ ಪರೀಟ್ ಇವರ ಮನೆ ನಿರ್ಮಾಣ. ದಂಗಾಪುರ ಗ್ರಾಮದ ಕಾಂತು ಧರ್ಮಣ್ಣ ಹೊಸಮನಿ ಸರ್ವೆ ನಂಬರ್ 28ರಲ್ಲಿ ಬದು ನಿರ್ಮಾಣ. ಅದರಂತೆ ದಂಗಾಪುರ ಗ್ರಾಮದ ಪುಂಡ್ಲಿಕ್ ಪೀರಪ್ಪ ಮೇಲ್ಕೇರಿ ಸರ್ವೆ ನಂಬರ್ 76ರಲ್ಲಿ ಬದು ನಿರ್ಮಾಣ. ದಂಗಾಪುರ ಗ್ರಾಮದ ಶರಣಪ್ಪ ಬೀರಪ್ಪ ಮೇಲ್ಕೇರಿ ಸರ್ವೆ ನಂಬರ್ 34ರಲ್ಲಿ ಬದು ನಿರ್ಮಾಣ. ದಂಗಾಪುರ ಗ್ರಾಮದ ಶರಣಪ್ಪ ರಾಣಪ್ಪ ಪಟ್ಟೇದಾರ್ ಸರ್ವೆ ನಂಬರ್ 34ರಲ್ಲಿ ಬದು ನಿರ್ಮಾಣ. ಮತ್ತು ದಂಗಾಪುರ ಗ್ರಾಮದ ದತ್ತಪ್ಪ ಸರ್ವೆ ನಂಬರ್ 90ರಲ್ಲಿ ಬದು ನಿರ್ಮಾಣ. ದಂಗಾಪುರ ಗ್ರಾಮದ ಮನಿಗೇನಿ ಸರ್ವೆ ನಂಬರ್ 7ರಲ್ಲಿ ಬದು ನಿರ್ಮಾಣ. ಆಯ್ತು ನಾ ಬರ್ತದೆ ಈ ಕಡೆ ದಂಗಾಪುರದಾಗ. ದೇವಂತಿಗೆ ಗ್ರಾಮದ ಹೊಲದಲ್ಲಿ ಕೃಷಿ ಉಂಡ. ಮತ್ತು ದೇವಂತಿಗೆ ಗ್ರಾಮದ ನಾಯ್ಕೋಡಿ ಸರ್ವೆ ನಂಬರ್ 73ರಲ್ಲಿ ಕೃಷಿ ಉಂಡ. ದೇವಂತಿಗೆ ಗ್ರಾಮದ ದಸ್ಕೀರ್ ಮದರ್ಸಾ ನಗರ್ ಸರ್ವೆ ನಂಬರ್ 54ರಲ್ಲಿ ಕೃಷಿ ಹೊಂಡ ನಿರ್ಮಾಣ. ದೇವಂತಿಗೆ ಗ್ರಾಮದ ಬಸವರಾಜ್ ಚನ್ನಪ್ಪ ಜನಗೊಂಡ್ ಸರ್ವೆ ನಂಬರ್ 47ರಲ್ಲಿ ಬದು ನಿರ್ಮಾಣ. ಬಂದ್ರನ್ರಿ ಬಸವರಾಜ್ ಚನ್ನಪ್ಪ ಜನಗೊಂಡ್ ಬದು ನಿರ್ಮಾಣ ಇವೆಲ್ಲ ಮಾಡ್ಕೊಂಡ್ರು ನೋಡ್ರಿ. ನರೇಗಾ ಯೋಜನೆ ಅಡಿಯಲ್ಲಿ ಕೃಷಿಗುಂಡ ಮಾಡ್ಕೊಂಡ್ರಲ್ರಿ. ಮತ್ತು ದೇವಂತಿಗೆ ಗ್ರಾಮದ ಚಾಂದ್ ಸಾಬ್ ಇಸ್ಮಾಯಿಲ್ ಸಾಬ್ ಸರ್ವೆ ನಂಬರ್ 54ರಲ್ಲಿ ಹೌದಲ್ರಿ. ಆಮೇಲೆ ದೇವಂತಿಗೆ ಗ್ರಾಮದ ರಾಮ್ಲಿಂಗ್ ಭೀಮಶಾ ಸಂಗೊಳ್ಳಿಗೆ ಸರ್ವೆ ನಂಬರ್ 34ರಲ್ಲಿ ಕೃಷಿ ಹೊಂಡ ಮಾಡ್ಕೊಂಡ್ರು. ಭಟ್ರಗೆ ಗ್ರಾಮದ ಮರಪ್ಪ ಸಾಹೇಬಣ್ಣ ದೊಡ್ಡಮನಿ ಸರ್ವೆ ನಂಬರ್ 19ರಲ್ಲಿ ಬದು ನಿರ್ಮಾಣ. ಭಟ್ರಗೆ ಗ್ರಾಮದ ಇಮಾಮ್ ಸಾಬ್ ಸೈಫನ್ ಸಾಬ್ ಸರ್ವೆ ನಂಬರ್ 98ರಲ್ಲಿ ಬದು ನಿರ್ಮಾಣ. ಅದರಂತೆ ಭಟ್ರಗೆ ಗ್ರಾಮದ ಇವರ ಹೊಲದಲ್ಲಿ ಬದು ನಿರ್ಮಾಣ. ಭಟ್ರಗೆ ಗ್ರಾಮದ ಸರ್ವೆ ನಂಬರ್ 97ರಲ್ಲಿ ದೇವಂತಿಗೆ ಗ್ರಾಮದ ಶ್ರೀಶೈಲ್ ನಾಯ್ಕೋಡಿ ದೇವಂತಿಗೆ ಗ್ರಾಮದ ಶ್ರೀಶೈಲ್ ನಾಯ್ಕೋಡಿ ಹೊಲದಲ್ಲಿ ಮಲ್ಲಿಕಾರ್ಜುನ್ ನಾಯ್ಕೋಡಿ ಹೊಲದವರೆಗೆ ನಮ್ಮ ಹೊಲ ನಮ್ಮ ರಸ್ತೆ ಅಂದ್ರೆ ಇದು ಕಚ್ಚಾ ರಸ್ತೆ ಮಾಡಿದ್ದಾರೆ ನೋಡ್ರಿ. ಶ್ರೀಶೈಲ್ ನಾಯ್ಕೋಡಿ ಹೊಲದಿಂದ ಮಲ್ಲಿಕಾರ್ಜುನ್ ನಾಯ್ಕೋಡಿ ಹೊಲದವರೆಗೆ ಕಚ್ಚಾ ರಸ್ತೆ ಮಾಡಿರ್ತಕ್ಕಂಥದ್ದು. ಮತ್ತು ದೇವಂತಿಗೆ ಗ್ರಾಮದ ಬೀರಣ್ಣ ಗೌಡಪ್ಗೋಳ್ ಹೊಲದಿಂದ ಬಸವರಾಜ್ ನಿಂಬಿ ತೋಟ ಹೊಲದವರೆಗೆ ನಮ್ಮ ಹೊಲ ನಮ್ಮ ರಸ್ತೆ ಕಾಮಗಾರಿ ಇದು ಕೂಡ ಕಚ್ಚಾ ರಸ್ತೆ ಮಾಡ್ಯಾರ ನೋಡ್ರಿ. ಅನುಕೂಲ ಆಗ್ಯದಲ್ರಿ ಆ ರೋಡಿಗೆಲ್ಲ ತಿರುಗಾಡ್ಲಿಕ್ಕೆ. ದೇವಂತಿಗೆ ಗ್ರಾಮದ ಚಂದ್ರಶೇಖರ್ ಪಾಟೀಲ್
ಕೇಸ್ ಮಾಡಿದ್ರಲ್ಲ ಎಲ್ಲ ಮಾಡಿದವರು ಅಡ್ಡಿ ಆಗಿಲ್ಲ. ದೇವಂತಿಗೆ ಗ್ರಾಮದ ಚಂದ್ರಶೇಖರ್ ಪಾಟೀಲ್ ಹೊಲದಿಂದ ಗುರುಶರಣ ಜವಳಿ ಹೊಲದವರೆಗೆ ಕಚ್ಚಾ ರಸ್ತೆ ನಿರ್ಮಾಣ. ಲೇಬರ್ದು ಆಗಿದೆ ಹೇಳತ್ತಿ ನೋಡ್ರಿ, ಮಟೀರಿಯಲ್ ಪೇಮೆಂಟ್ ಆಗಿಲ್ಲ. ಇವು ಈಗ ಕಚ್ಚಾ ರಸ್ತೆ ಹೇಳಿದಲ್ಲ, ಬರೇ ಲೇಬರ್ದು ಆಗಿದೆ. ಕೂಲಿ ಕಾರ್ಮಿಕರಿಗೆ ಪೇಮೆಂಟ್ ಆಗಿರ್ತಕ್ಕಂಥದ್ದು ಇದು. ಭಟ್ರಗ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶೌಚಾಲಯ ನಿರ್ಮಾಣ. ಭಟ್ರಗ ಗ್ರಾಮದ ಊರ ಹಳ್ಳ ಎತ್ತುವುದು, ಸಾರ್ವಜನಿಕ ಕೆಲಸ ಕೆಲಸಕ್ಕೆ ಹಚ್ಚಿರ್ತಕ್ಕಂಥದ್ರಿ. ಆಮೇಲೆ ಭಟ್ರಗ ಗ್ರಾಮದ ಊರ ಹಳ್ಳ ಎತ್ತುವುದು ಭಾಗ 2 ಮತ್ತು ದಂಗಾಪುರ ಗ್ರಾಮದ 2022-23ನೇ ಸಾಲಿನಲ್ಲಿ ಎಲ್ಲರೂ ಹಳ್ಳ ಎತ್ತುವುದು ಭಾಗ 3. ಮತ್ತೆ ಅದರಂಗೆ ದೇವಂತಿಗೆ ಗ್ರಾಮದ ಊರ ಹಳ್ಳ ಎತ್ತುವುದು ಭಾಗ 2. ದೇವಂತಿಗೆ ಗ್ರಾಮದ ಊರ ಹಳ್ಳ ಎತ್ತುವುದು ಭಾಗ 4. ನೋಡ್ರಿ, ಕೆರೆ ಉಳಿಸೋದಕ್ಕೆ ಸುಮಾರು ಜನ ಕೆಲಸ ಮಾಡಿದ್ದೀರಿ. ನಿಮ್ಮ ಊರವ್ರೆ 1,82,040 ರೂಪಾಯಿ ಖರ್ಚಾಗಿದೆ ಕೂಲಿ ಕಾರ್ಮಿಕರಿಗೆ. ಕೆಲಸ ಮಾಡಿರ್ತಕ್ಕಂಥ ಬ್ಯಾಸಿಗೆ ಟೈಮಲ್ಲಿ ಕೆಲಸ ಮಾಡ್ತಿರಲ್ಲ ಅದು. ಮತ್ತು ದೇವಂತಿಗೆ ಗ್ರಾಮದ ಊರ ಹಳ್ಳ ಅಂತೇಳಿ 2 ಭಾಗ 1 ಭಾಗ 2 ಮಾಡಿದ್ದಾರೆ ನೋಡ್ರಿ. ಊರ ಹಳ್ಳ ಎಲ್ಲಿ ಬರ್ತಾರೆ, ಅಲ್ಲೆಲ್ಲ ಕೆಲಸ ಮಾಡಿರೋದ್ ಬಗ್ಗೆ ಎಲ್ಲ ಕೂಲಿ ಕಾರ್ಮಿಕರಿಗೆ ಪೇಮೆಂಟ್ ಆಗಿರ್ತಕ್ಕಂಥದ್ದು. ದೇವಂತಿಗೆ ಗ್ರಾಮದ ಗೋಕಟ್ ಉಳೆತ್ತ ಕಾಮಗಾರಿ ಕೂಡ ಬ್ಯಾಸಿಗೆ ಟೈಮಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು 2,21,832 ರೂಪಾಯಿ ಕೂಲಿ ಕೆರೆ ಉಳೆತ್ತುವುದು. ದಂಗಾಪುರ ಕಾರ್ಟೂನ್ ಮಂಡಲ್ ಸಾಬ್ ಚೀಟೆ ಹೊಲದಿಂದ ರೇವಣಸಿದ್ದಪ್ಪ ಹೊಲದವರೆಗೆ 4 ಉಳೆತ್ತುವುದು ಕಾಮಗಾರಿ. ದೇವಂತಿಗೆ ಗ್ರಾಮದ ಉಳೆತ್ತುವ ಕಾಮಗಾರಿ. ಒಟ್ಟಾರೆಯಾಗಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆಗಿರ್ತಕ್ಕಂಥ ಒಟ್ಟು 70 ಕಾಮಗಾರಿಗಳನ್ನು ಹೆಸರುಗಳನ್ನು ಸೇರ್ಬಿಟ್ಟು ಇದಕ್ಕೆ ಈ ಸಾಮಾಜಿಕ ಪರಿಶೋಧನೆ ಸಮಯದಲ್ಲಿ ಈ 70 ಕಡತಗಳಲ್ಲಿ ಹಾಜರುಪಡಿಸಿರ್ತಕ್ಕಂಥದ್ದು ಸುಮಾರು 45 ಕಡತಗಳು ಅಷ್ಟೇ ನಮ್ಗೆ ಹಾಜರುಪಡಿಸಿದ್ದಾರೆ. ಇನ್ನು ಉಳಿದಿರೋ ಕಡತಗಳು ಹಾಜರುಪಡಿಸಬೇಕಿತ್ತು. ಇನ್ನು 25 ಕಡತಗಳು ಹಾಜರುಪಡಿಸಬೇಕಿತ್ತು. 25 ಕಡತಗಳು ಹಾಜರುಪಡಿಸಿಲ್ಲ. ಆ ಕಡತಗಳಿಗೆ ಸಂಬಂಧಪಟ್ಟಂಗೆ ಎಲ್ಲ ಕೂಲಿ ಮತ್ತು ಸಾಮಗ್ರಿ ಕೂಡ ಒಂದು ಆಕ್ಷೇಪಣೆಯಲ್ಲಿ ಬರೀಲಿಕ್ಕೆ ನಾವು ಈ ಗ್ರಾಮ ಸಭೆಯಲ್ಲಿ ಮಂಡಿಸ್ತಾ ಇದ್ದೀವಿ. ಒಟ್ಟು ಇನ್ನು ಅವು 45 ಕಡತಗಳು ಕೊಟ್ಟಿರಲ್ಲಿ ಅವು ದಾಖಲಾತಿಗಳು ಸರಿಯಾಗಿ ನಿರ್ವಹಣೆ ಮಾಡಿಲ್ಲ. ನಾವು ನೋಡಿರೋ ಪ್ರಕಾರ ನೀವು ಕೂಲಿ ಕಾರ್ಮಿಕರು ಕೆಲಸ ಮಾಡ್ತಿರಲ್ಲ, ಅದ್ರದ್ದು NMR ತೆಗೆದು ಫೈಲಿಗೆ ಹಚ್ಬೇಕು. ನೀವು ಕೆಲ್ಸಕ್ಕೆ ಹೋಗೋದು ಕೆಲಸ ಮಾಡಿ ಬರೋದು ಅಷ್ಟೇ ಇರ್ತದೆ. ಬಟ್ ಆ ದಾಖಲಾತಿಗೆ ಸಂಬಂಧಪಟ್ಟಂಗ ಅಧಿಕಾರಿಗಳು NMR ಗೆ ಸಿಗ್ನೇಚರ್ ಮಾಡ್ಬೇಕು, NMR ತೆಗಿಬೇಕು. ಆ NMR ಕರೆಕ್ಟ್ ನೀವು ಕೂಲಿ ಕಾರ್ಮಿಕರೇ ಸಹಿ ಮಾಡ್ಬೇಕು. ಅವತ್ತಿನ ದಿನ ಹೋಗಿರೋದು ಈ ತರ ಅದಕ್ಕೆ ಆಕ್ಷನ್ ಪ್ಲಾನ್ ಮಾಡ್ಬೇಕು. ಎಸ್ಟಿಮೇಟ್ ಫೋಟೋ ನೀವು ಯಾವ ತರದಾಗ ಕೆಲಸ ಮಾಡಿದ್ರೆ ಫೋಟೋ ಹಚ್ಬೇಕು. ಈ ತರ ಫೈಲ್ಗಳಿಗೆ ಯಾವುದೇ ರೀತಿ ಕರೆಕ್ಷನ್ ಮಾಡಿಲ್ಲ, ಅವರು ಅದಿಲ್ಲ, ನಿರ್ವಹಣೆ ಮಾಡಿಲ್ಲ. ಕಡತಗಳು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿಲ್ಲ. ಸುಮಾರು ದಿನ ಅವ್ರಿಗೆ 4-5 ದಿನ ಕೂಡ ಟೈಮ್ ಕೊಟ್ಟಿದ್ದೀವಿ, ಆದ್ರೂ ಕೂಡ ನಿರ್ವಹಣೆ ಮಾಡಿಲ್ಲ. ಹಾಗಿರೋದ್ರಿಂದ ಈ ಗ್ರಾಮ ಸಭೆಯಲ್ಲಿ ಆ ಮೊತ್ತವನ್ನು ಆಕ್ಷೇಪಣೆಗೆ ಸೂಚಿಸಿ ಈ ನನ್ನ ವರದಿಯನ್ನು ಮಂಡನೆ ಮಾಡಲಿಕ್ಕೆ ತಾವೆಲ್ಲ ಅವಕಾಶ ನೀಡಿದ್ದಕ್ಕಾಗಿ ಎಲ್ಲರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ.